ವಿಧಾನಮಂಡಲದ ಮುಂಗಾರು ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ಜುಲೈ 26ನೇ ತಾರೀಕು ಅಂದರೆ ಶುಕ್ರವಾರ ಎರಡೂ ಸದನಗಳ ಕಲಾಪ ಮುಗಿಬೇಕಿತ್ತು. ಆದರೆ ಒಂದು ದಿನ ಮುಂಚಿತವಾಗಿಯೇ ಜುಲೈ 25ನೇ ತಾರೀಕು ಗುರುವಾರ ಎರಡೂ ಸದನಗಳ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಯಿತು. ವಿಧಾನಸಭೆಯಲ್ಲಿ ಬಿಜೆಪಿ ಮತ್ತು JDSನ ಶಾಸಕರು ಸದನದ ಬಾವಿಗಿಳಿದು ನಿರಂತರವಾಗಿ ಪ್ರತಿಭಟನೆ, ಧರಣಿ, ಘೋಷಣೆ, ಪ್ಲಕಾರ್ಡ್ಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರು ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದರು. ವಿಧಾನ ಪರಿಷತ್ನಲ್ಲೂ ಕೂಡ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಯಿತು, ಒಂದು ದಿನ ಮುಂಚಿತವಾಗಿ. ವಿಧಾನಮಂಡಲದ ಮುಂಗಾರು ಅಧಿವೇಶನದ ವೇಳಾಪಟ್ಟಿಯ ಪ್ರಕಾರ ಒಟ್ಟು 9 ದಿನ ಕಲಾಪ ನಡೀಬೇಕಿತ್ತು. ಆದರೆ ನಡೆದಿದ್ದು 8 ದಿನ ಮಾತ್ರ. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಪ್ರಜಾತಂತ್ರ ವ್ಯವಸ್ಥೆಗೆ ಈ ರೀತಿ ಕಲಾಪಗಳು, ಅಧಿವೇಶನ ಒಂದು ದಿನ ಮುಂಚಿತವಾಗಿ ಮುಂದೂಡಿಕೆ ಆಗುವಂಥದ್ದು ಅನಿರ್ದಿಷ್ಟಾವಧಿಗಿದೆಯಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ, ಒಳ್ಳೆಯ ಲಕ್ಷಣ ಅಲ್ಲ. ಈ ಬಾರಿ ವಿಧಾನಸಭೆಯಲ್ಲಿ ವಿಶೇಷವಾಗಿ, ಯಾಕೆ ವಿಧಾನಸಭೆ ಅಂತ ಹೇಳಿದ್ರೆ, ಜನರಿಂದ ಶಾಸಕರು ನೇರವಾಗಿ ಆಯ್ಕೆಯಾಗಿ ಬಂದಿರ್ತಾರೆ. ಸೊ ಜನರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ವಿಧಾನಸಭೆಯ ಶಾಸಕರ ಮೇಲೆ. ವಿಧಾನಸಭೆಯಲ್ಲಿ 8 ದಿನದ ಕಲಾಪದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ BJP ಮತ್ತು JDSನ ಜಂಟಿ ವಿರೋಧ ಪಕ್ಷಗಳು ಮಾಡಿದ್ದು ಏನು, ಸಾಧಿಸಿದ್ದು ಏನು? ವಾಲ್ಮೀಕಿ ಹಗರಣದ ಚರ್ಚೆಯನ್ನು ಮಾಡಲಾಯಿತು. ಆದರೆ ವಾಲ್ಮೀಕಿ ಹಗರಣದ ಕುರಿತಾದಂತಹ ಚರ್ಚೆ 4 ದಿನ ನಡೀತು. ಅಂದರೆ ಸದನದ ಮೊದಲ ವಾರದ ಕಲಾಪ ವಾಲ್ಮೀಕಿ ಹಗರಣದ ಚರ್ಚೆಗಷ್ಟೇ ಮೀಸಲಾದಂತೆ ಆಯಿತು. ದೊಡ್ಡ ಟೈಮ್ ವೇಸ್ಟ್ ಹಂಗೆ ನೋಡೋಕೆ ಹೋದರೆ. ಆ ಹಗರಣದ ಬಗ್ಗೆ ಅಷ್ಟು ದೀರ್ಘವಾದಂತಹ ಚರ್ಚೆಯನ್ನು ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಚರ್ಚೆ ಮಾಡಬೇಕು, ಆದರೆ ಅಷ್ಟು ದೀರ್ಘವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅದಾದ ಬಳಿಕ ಮೂಡಾ ಹಗರಣವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ವಿರೋಧ ಪಕ್ಷಗಳ ಶಾಸಕರು ಒತ್ತಾಯವನ್ನು ಮಾಡಿದ್ರು. ಆದರೆ ಸ್ಪೀಕರ್ ವಿಧಾನ ಪರಿಷತ್ನಲ್ಲಿ ಸಭಾಪತಿಯೂ ಅವಕಾಶವನ್ನು ಕೊಡಲಿಲ್ಲ. ವಿಧಾನಸಭೆಯಲ್ಲಿ ಸ್ಪೀಕರ್ UT ಖಾದರ್ ಅವರು ಕೂಡ ಅವಕಾಶ ಕೊಡಲಿಲ್ಲ, ಪ್ರತಿಭಟನೆ ಮಾಡಿದ್ರು. ಸೊ ಕಲಾಪ ಮುಕ್ತಾಯ ಆಗಿದೆ. ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಪ್ರಮುಖ ಪ್ರತಿಪಕ್ಷವಾಗಿ BJP ಸಾಧಿಸಿದ್ದೇನು? ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರ ನೇತೃತ್ವದಲ್ಲಿ BJP ಗಳಿಸಿದ್ದೇನು? ಪಕ್ಷದ ಅಧ್ಯಕ್ಷರಾಗಿ, ರಾಜ್ಯ ಘಟಕದ ಅಧ್ಯಕ್ಷರಾಗಿ ವಿಜಯೇಂದ್ರ ಸಾಧಿಸಿದ್ದೇನು? ಈ ಪ್ರಶ್ನೆಯನ್ನು BJPಯವರೇ ಕೇಳ್ತಾ ಇದ್ದಾರೆ. BJPಯವರಿಗೆ ಕೇಳ್ತಾ ಇದ್ದಾರೆ. 3 ಬಾರಿ ಶಾಸಕರಾಗಿರುವಂತಹ ಅರವಿಂದ್ ಲಿಂಬಾವಳಿಯವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಕೆಲವು ಕಟುವಾದಂತಹ ಪ್ರಶ್ನೆಗಳನ್ನು ಕೇಳಿ ಪೋಸ್ಟನ್ನು ಹಾಕಿದ್ದಾರೆ ವಿಜಯೇಂದ್ರ ಮತ್ತು R ಅಶೋಕ್ ಅವರಿಗೆ. ಅರವಿಂದ್ ಲಿಂಬಾವಳಿ ಅವರ ಪತ್ನಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ BJP ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿಯವರು. ಅರವಿಂದ್ ಲಿಂಬಾವಳಿಯವರು ಈ ಹಿಂದೆ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, DV ಸದಾನಂದ ಗೌಡ, ಅದಾದ ಬಳಿಕ ಯಡಿಯೂರಪ್ಪನವರು ಮತ್ತೆ CM ಆದಂಥ ಸಂದರ್ಭದಲ್ಲಿ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರು. ಹೀಗಾಗಿ ಅರವಿಂದ್ ಲಿಂಬಾವಳಿಯವರು ರಾಜ್ಯ BJP ನಾಯಕರ ಬಗ್ಗೆ ಕೆಲವೊಂದು ಕಟುವಾದಂತಹ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಅವರು ಪೋಸ್ಟನ್ನು ಹಾಕಿದ್ದಾರೆ. ಮುಂಗಾರು ಅಧಿವೇಶನ ಮುಕ್ತಾಯ ಆಗಿದೆ. ಆದರೆ ಅಧಿವೇಶನದಲ್ಲಿ ಜನರ ಧ್ವನಿಯಾಗಿ ರಾಜ್ಯ ಸರ್ಕಾರದ ವೈಫಲ್ಯದ ಬಗ್ಗೆ ವಿರೋಧ ಪಕ್ಷವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ BJP ಸಂಪೂರ್ಣವಾಗಿ ವಿಫಲವಾಗಿದೆ. ಕಾಂಗ್ರೆಸ್ ಸರ್ಕಾರದ ಹಗರಣಗಳು, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಹೈಲೈಟ್ ಮಾಡಲಿಕ್ಕೆ, ಅವುಗಳನ್ನು ಸದನದಲ್ಲಿ ಅತ್ಯಂತ ತೀಕ್ಷ್ಣವಾಗಿ, ಅತ್ಯಂತ ಗಟ್ಟಿಯಾಗಿ ಹೇಳಲಿಕ್ಕೆ ನಮ್ಮ ನಾಯಕರು ವಿಫಲರಾಗಿದ್ದಾರೆ. ಅವರಿಗೆ ಈ ಅವಕಾಶವನ್ನು ಬಳಸಿಕೊಳ್ಳಕ್ಕೆ ಬಂದಿಲ್ಲ. ಬೆಂಗಳೂರು ಒಳಗೊಂಡಂತೆ ITBT ಕ್ಯಾಪಿಟಲ್ ಬೆಂಗಳೂರು ಒಳಗೊಂಡಂತೆ ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಕಾಡ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಭಾರಿ ಪ್ರವಾಹಕ್ಕೆ ಜನ ಮನೆಮಠಗಳನ್ನು ಕಳ್ಕೊಂಡಿದ್ದಾರೆ. ಆದರೆ ನಮ್ಮ ನಾಯಕರಿಗೆ ಈ ವಿಷಯಗಳ ಬಗ್ಗೆ ಸದನದಲ್ಲಿ, ಜನರ ಈ ನೋವುಗಳ ಬಗ್ಗೆ ಸದನದಲ್ಲಿ ಬೆಳಕು ಚೆಲ್ಲಬೇಕು ಅನ್ನುವಂಥದ್ದು ಗೊತ್ತಾಗದೇ ಇರುವಂಥದ್ದು, ಅರ್ಥ ಆಗದೇ ಇರುವಂಥದ್ದು ವಿಚಿತ್ರ. ಬರ ಪರಿಹಾರ ವಿಚಾರದಲ್ಲೂ ಕೂಡ ಕಳೆದ
ವರ್ಷ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಕಳೆದ ವರ್ಷ ವೈಫಲ್ಯವನ್ನು ಅನುಭವಿಸಿತ್ತು, ಅದ್ರ ಬಗ್ಗೆಯೂ ಕೂಡ ನಮ್ಮ ನಾಯಕರು ಮಾತನ್ನು ಆಡಲಿಲ್ಲ. ವೆರಿ ಇಂಪಾರ್ಟೆಂಟ್, 3ನೇ ಪ್ಯಾರಾದಲ್ಲಿ ಅರವಿಂದ್ ಲಿಂಬಾವಳಿಯವರು ಸದ್ಯ ಕರ್ನಾಟಕ BJPಯ ಸ್ಥಿತಿಗತಿಯ ಬಗ್ಗೆ ಬೆಳಕನ್ನು ಚೆಲ್ತಾರೆ. BJPಯ ರಾಜ್ಯಾಧ್ಯಕ್ಷರು, ಶಾಸಕರೂ ಆಗಿರುವಂತಹ BJPಯ ರಾಜ್ಯಾಧ್ಯಕ್ಷರಿಗೂ BJPಯ ವಿರೋಧ ಪಕ್ಷದ ನಾಯಕರ ಇಬ್ಬರ ನಡುವೆ ಕೋಆರ್ಡಿನೇಷನ್ ಇಲ್ಲ, ಸೌಹಾರ್ದತೆ ಇಲ್ಲ. ಇದು ಮುಂಗಾರು ಅಧಿವೇಶನದಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಮಾಡಿಕೊಟ್ಟಿದೆ. ಇಡೀ ಅಧಿವೇಶನದಲ್ಲಿ ನಮ್ಮ ಪಕ್ಷದ ನಾಯಕರ ಹೋರಾಟ ವ್ಯರ್ಥ ಹೋರಾಟವನ್ನು ಮಾಡಿದ್ರು, ಸುಖ ಸುಮ್ಮನೆ ಹೋರಾಟವನ್ನು ಮಾಡಿದ್ರು. ಅದರ ಜೊತೆಗೆ ಆಡಳಿತ ಪಕ್ಷ ಕಾಂಗ್ರೆಸ್ನ ಜೊತೆಗೇನೆ ನಮ್ಮ ಪಕ್ಷದ ನಾಯಕರು ಕೈ ಜೋಡಿಸಿದ್ರು, ಅವ್ರ ಜೊತೆ ಸೇರಿಕೊಂಡ್ರು. ಒಂದು ದಿನ ಕಲಾಪ ಬಾಕಿ ಇರುವಾಗಲೇ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಪಕ್ಷದ ನಾಯಕರು ಏನು ಹೇಳ್ತಾರೆ, BJPಯವರು ಏನು ಹೇಳ್ತಾರೆ ಎನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಮೂಡ ಹಗರಣ, ವಾಲ್ಮೀಕಿ ಹಗರಣ, ಗ್ಯಾರಂಟಿ ಯೋಜನೆಗಳಿಗೆ SC/ST ಸಮುದಾಯದ ಹಣವನ್ನು ಬಳಸ್ಕೊಂಡಿದ್ದು, ಇದರ ಬಗ್ಗೆ ಬೆಳಕು ಚೆಲ್ಲಬೇಕಿತ್ತು ಪ್ರಬಲವಾಗಿ. ದಿ ಅಪೋಸಿಷನ್ ಲೀಡರ್ಸ್ ಆಲ್ಸೋ ಫೇಲ್ ಟು ಪ್ರೆಸೆಂಟ್. ಈ ವಿಷಯಗಳ ಬಗ್ಗೆ ಅತ್ಯಂತ ಗಂಭೀರವಾಗಿ ತೀಕ್ಷ್ಣವಾಗಿ ಮಾತಾಡುವುದಕ್ಕೆ ನಮ್ಮ ಪಕ್ಷದ ನಾಯಕರು, ವಿರೋಧ ಪಕ್ಷಗಳ ನಾಯಕರು ವಿಫಲರಾದರು. ಹೀಗಾಗಿ ಜನಕ್ಕೆ ಈಗ ಅಚ್ಚರಿ ಆಗ್ತಾ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್ನ ಜೊತೆಗೆ BJP ನಾಯಕರು ಕೂಡ ಸೇರ್ಕೊಂಡ್ರ ಅಂತೇಳಿ ಜನಕ್ಕೆ ಅಚ್ಚರಿ ಆಗ್ತಾ ಇದೆ. ದಿ ಫೈಟ್ ಅಗೇನೆಸ್ಟ್ ಮೂಡ, ನೋಡಿ ಅವರು ಹೇಳ್ತಾರೆ, ಅರವಿಂದ್ ಲಿಂಬಾವಳಿಯವರು, ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ BJP ನಡೆಸಿದಂತಹ ಪ್ರತಿಭಟನೆ ಕೇವಲ ಕಣ್ಣೊರೆಸುವ ತಂತ್ರ. ಸುಮ್ಮನೆ ಜನಕ್ಕೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ಬೇಕು, ಆ ರೀತಿ ಕಣ್ಣೊರೆಸುವಂತಹ ತಂತ್ರ. ಓವರಾಲ್ BJP ಈ ಅಧಿವೇಶನದಲ್ಲಿ ಆಸ್ ಎ ವಿರೋಧ ಪಕ್ಷವಾಗಿ, ಪ್ರಮುಖ ಪ್ರತಿಪಕ್ಷವಾಗಿ ಸಂಪೂರ್ಣವಾಗಿ ವಿಫಲವಾಗಿದೆ. ನಮ್ಮ ನಾಯಕರ ಈ ವರ್ತನೆಯನ್ನು ಗಮನಿಸಿದ್ರೆ ಪಕ್ಷದ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನು ಅಂತ ಹೇಳಿದ್ರೆ, ಭವಿಷ್ಯದ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಈ ನಾಯಕರ ನಾಯಕತ್ವದಲ್ಲಿ, ಈ ನಾಯಕರು ಅಂದರೆ ಯಾರು? ಅರವಿಂದ್ ಲಿಂಬಾವಳಿ ಅವರು ಹೇಳಿರುವಂಥದ್ದು ಸನ್ಮಾನ್ಯ ಶ್ರೀ BY ವಿಜಯೇಂದ್ರ ಮತ್ತು ಸನ್ಮಾನ್ಯ ಶ್ರೀ R ಅಶೋಕ್ ಇವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ದೊಡ್ಡ ಹೋರಾಟವನ್ನು, ದೊಡ್ಡ ಸಂಘರ್ಷವನ್ನು ಹೇಗೆ ಮಾಡುತ್ತೆ ಎನ್ನುವಂತಹ ಪ್ರಶ್ನೆಯನ್ನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ನಮ್ಮ ಪಕ್ಷದ ಸದ್ಯದ ಸ್ಥಿತಿಯನ್ನು ನೋಡಿ ನನಗೆ ಚಿಂತೆ ಆಗಿದೆ, ನಿರಾಸೆ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಒಂದು ಕಾಲಕ್ಕೆ ಅತ್ಯಂತ ಕಡಿಮೆ ನಂಬರ್ ಇದ್ದರೂ ಕೂಡ BJP ಆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಧ್ವನಿ ಗರ್ಜಿಸ್ತಾ ಇತ್ತು, BJPಯ ಧ್ವನಿ ಗರ್ಜಿಸ್ತಾ ಇತ್ತು. ನಮ್ಮ ಸಂಖ್ಯೆ ಈ ಹಿಂದಿನ ದಿನಗಳಲ್ಲಿ, ಇತಿಹಾಸದಲ್ಲಿ ಈ ಹಿಂದಿನ ದಿನಗಳಲ್ಲಿ ಕಮ್ಮಿ ಇದ್ದಾಗ್ಯೂ ಕೂಡ ವಿಧಾನಸಭೆಯಲ್ಲಿ ನಮ್ಮ ಧ್ವನಿ ಗರ್ಜಿಸ್ತಾ ಇತ್ತು, BJPಯ ಧ್ವನಿ ಕೇಳ್ತಾ ಇತ್ತು. ಆದರೆ ಈಗ ಈ ಪರಿಸ್ಥಿತಿಗೆ ಬಂದಿದ್ದೀವಿ ಎನ್ನುವಂತಹ ಒಂದು ಟ್ವೀಟನ್ನು ಅರವಿಂದ್ ಲಿಂಬಾವಳಿಯವರು ಮಾಡಿದ್ದಾರೆ. ಈ ಸೆಷನನ್ನು ಗಮನಿಸಿದಂಥವರಿಗೆ ಒಂದಂತೂ ಸ್ಪಷ್ಟ ಆಗುತ್ತೆ, ಕೋಆರ್ಡಿನೇಷನ್ ಇರಲಿಲ್ಲ BJPಯ ಒಳಗಡೆ. ಅದಕ್ಕಿಂತಲೂ ಹೆಚ್ಚಾಗಿ ಸದನದ ಒಳಗಡೆ ವಿರೋಧ ಪಕ್ಷದ ನಾಯಕ ನಿಂತ್ಕೊಂಡು ಮಾತಾಡುವಂತಹ ಸಂದರ್ಭದಲ್ಲಿ ಆತನ ಮಾತಿಗೆ ಅದರದೇ ಆದಂತಹ ತೂಕ ಇರುತ್ತೆ. ಪಕ್ಷದ ಉಳಿದ ಶಾಸಕರು ತಮ್ಮ ಶಾಸಕಾಂಗ ಪಕ್ಷದ ನಾಯಕನ ಬೆನ್ನಿಗೆ ನಿಲ್ಲಬೇಕೇ ಹೊರತು ಮಾತನಾಡುವ ಸಂದರ್ಭದಲ್ಲೆಲ್ಲ ಅಡ್ಡಿಪಡಿಸುವಂಥದ್ದಲ್ಲ. ಪೈಪೋಟಿ ಕಾಣಿಸ್ತಾ ಇತ್ತು ವಿಧಾನಸಭೆಯಲ್ಲೇ, BJPಯ ಶಾಸಕರ ನಡುವೆಯೇ ಪೈಪೋಟಿ ಕಾಣಿಸ್ತಾ ಇತ್ತು. ವಿಶೇಷವಾಗಿ R ಅಶೋಕ್ ಅವರಿಗೆ ಪದೇ ಪದೇ ಎದ್ದು ನಿಂತು ಟಕ್ಕರ್ ಕೊಡ್ತಾ ಇದ್ದಂಥವರು ಬಸನಗೌಡ ಪಾಟೀಲ್ ಯತ್ನಾಳ್. ಅವರು ಕೂಡ ವಿರೋಧ ಪಕ್ಷದ ನಾಯಕ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದರು. ಅಶ್ವಥ್ ನಾರಾಯಣ್ ಅಂತೂ ಈ ಅಧಿವೇಶನದಲ್ಲಿ ಎಷ್ಟು ಸಲ ಎದ್ದು ನಿಂತು ಮಧ್ಯಪ್ರವೇಶ ಮಾಡಿ ಇಡೀ ಸೆಷನ್ನಲ್ಲಿ ಪದೇ ಪದೇ ಎಷ್ಟು ಡಿಸ್ಟರ್ಬ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಸೆಷನನ್ನು ನೋಡಿದಂಥವ್ರಿಗೆ ಅಬ್ಸರ್ವ್ ಆಗುತ್ತೆ. ಡಾಕ್ಟರ್ CN ಅಶ್ವಥ್ ನಾರಾಯಣ್ ಮಾಜಿ ಉಪಮುಖ್ಯಮಂತ್ರಿಗಳು ಕಾಮಾಗಿ ಕೂತ್ಕೊಂಡು ಒಂದು ಗಾಂಭೀರ್ಯ ಚರ್ಚೆಗೆ ಅವಕಾಶ ಅದರಲ್ಲಿ ಭಾಗಿಯಾಗಬೇಕಿತ್ತು. ಬಟ್ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಈ ಬಾರಿ ಅದನ್ನು ಮಾಡಿಲ್ಲ. ಬಿಕಾಸ್ ಅವರು ಕೂಡ R ಅಶೋಕ್ ಅವರ ಜೊತೆಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ಸ್ಥಾನ ಅಶೋಕಿಗೆ ಕೈ ತಪ್ಪಿದರೆ ನನಗೆ ಬರಬೇಕು ಅಂತೇಳಿ. ಇನ್ನು ಸುನೀಲ್ ಕುಮಾರ್ ಕಾರ್ಕಳದ ಶಾಸಕ, ಮಾಜಿ ಸಚಿವರು, ಬಟ್ ಅವರ
ಈ ಪರಶುರಾಮ ಮೂರ್ತಿ ಹಗರಣದ ಬಗ್ಗೆ ಕಾಂಗ್ರೆಸ್ನವರು ವಿಚಾರ ಸ್ವಲ್ಪ ಪ್ರಸ್ತಾಪ ಮಾಡಿದ ಬಳಿಕ ಅವರು ಸ್ವಲ್ಪ ತನಗಾದರು. ಇಲ್ಲದಿದ್ದರೆ ಅವರು ಕೂಡ ಅಷ್ಟೇ ಪದೇ ಪದೇ ಎದ್ದು ನಿಲ್ಲೋದು, ಪದೇ ಪದೇ ಡಿಸ್ಟರ್ಬ್ ಮಾಡೋದು. ಅವರು ವಿರೋಧ ಪಕ್ಷದ ನಾಯಕರು ಮಾತಾಡುವಂಥ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ರು. ಸುರೇಶ್ ಕುಮಾರ್, ಅರಗ ಜ್ಞಾನೇಂದ್ರ, ತುಂಬ ಜನ ಇದ್ದಾರೆ. ಒಂದು ದೊಡ್ಡ ಲಿಸ್ಟ್ ಇದೆ BJPಯಲ್ಲಿ ಈ ಥರ ಪದೇ ಪದೇ ಎದ್ದು ನಿಂತು ಡಿಸ್ಟರ್ಬ್ ಮಾಡಿ ಅವರ ಪಕ್ಷದ ನಾಯಕ, ಅವರ ಶಾಸಕಾಂಗ ಪಕ್ಷದ ವಿರೋಧ ಪಕ್ಷದ ನಾಯಕರು ಮಾತನಾಡುವಂಥ ಸಂದರ್ಭದಲ್ಲಿ. ಸೊ ಕಲಾಪ ಏನಾಯಿತು, ಅನಾವಶ್ಯಕವಾಗಿ ಒಂಥರ ಎಳೆದಾಟದ ಥರ ಆಗ್ಬಿಡ್ತು. ಕೋಆರ್ಡಿನೇಷನ್ನೇ ಇರಲಿಲ್ಲ. ಯತ್ನಾಳ್ ಅವರಂತೂ ವಿಜೇಂದ್ರ ಅವರ ಬಗ್ಗೆ ಓಪನ್ ಆಗಿ ವಿಧಾನಸಭೆಯ ಅಧಿವೇಶನದಲ್ಲೇ ಹೇಳೋದು, ಹೆಸರನ್ನು ಮೆನ್ಷನ್ ಮಾಡಲಿಲ್ಲ ಅನ್ನೋದೊಂದು ಬಿಟ್ಟರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಜೊತೆಗೆ. ಈಗ ಅಹೋರಾತ್ರಿ ಧರಣಿ ಮಾಡಿದ್ರು BJP ಮತ್ತು JDSನವ್ರು ಸೇರಿಕೊಂಡು. ಏನು ಪ್ರಯೋಜನ ಆಯ್ತು ಅದರಿಂದ? ಆಗಿದ್ದೇನು? ಏನಿಲ್ಲ. ಯತ್ನಾಳ್ ಅವರು ಹೇಳಿದ್ರು, ಇಲ್ಲ ವಿಜಯೇಂದ್ರ ಸೇರ್ಕೊಂಡಿದ್ದಾರೆ ಕಾಂಗ್ರೆಸ್ನ ಜೊತೆಗೆ, ಸುಮ್ಮನೆ ಇದು ನಾಟಕ ಆಡ್ತಿದ್ದಾರೆ ಅಂತ ಹೇಳಿ. ಸೊ ಅರವಿಂದ್ ಲಿಂಬಾವಳಿ ಅವರು ಕೂಡ ಸೇಮ್ ಎಲಿಗೇಷನನ್ನು ಮಾಡಿದ್ದಾರೆ. ಸೇಮ್ ಎಲಿಗೇಷನ್. ಅರವಿಂದ್ ಲಿಂಬಾವಳಿ ಅವರ ಪತ್ನಿ BJPಯ ಶಾಸಕಿ. ಸೊ ಇದು ವಿಜೇಂದ್ರ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆರ್ ಅಶೋಕ್ ಆ್ಯಸ್ ಎ LOP ಏನನ್ನು ಸಾಧಿಸಿದ್ದಾರೆ, ಅವರ ಪಕ್ಷಕ್ಕೆ ಎಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಎನ್ನುವಂಥದ್ದು ಅರ್ಥ ಆಗುತ್ತೆ. ಕಾರ್ಯಕರ್ತರಿಗೇ ಇಬ್ಬರು ನಾಯಕರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ವಿಚಿತ್ರ. ಕಾರ್ಯಕರ್ತರಿಗೇ ಇಬ್ಬರು ನಾಯಕರ ಮೇಲೆ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಯಲಹಂಕ ಶಾಸಕ SR ವಿಶ್ವನಾಥ್ ಸಿಟ್ಟಾಗಿ ಹೋಗಿದ್ರು. ಆರ್ ಅಶೋಕ್ ಅವರ ಮೇಲೆ ಸಿಟ್ಟಾಗಿ ಹೋಗಿದ್ರು, ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ರು. ಸೊ ಟೋಟಲ್ ಫೇಲ್ಯೂರ್ ಹಂಗೆ ನೋಡೋಕ್ಕೋದ್ರೆ ವಿರೋಧ ಪಕ್ಷವಾಗಿ ಪ್ರವಾಹದ ಬಗ್ಗೆ ಗಂಭೀರ ಚರ್ಚೆಗಳಾಗಿಲ್ಲ. ಎಕ್ಸೆಪ್ಟ್ ಕಾಂಗ್ರೆಸ್ನ ಶಾಸಕರು ಪ್ರಶ್ನೆ ಕೇಳಿದ್ದು, ಆಮೇಲೆ ಕೆಲವು BJPಯ ಶಾಸಕರು ಪ್ರಶ್ನೆ ಕೇಳಿದ್ದು ಬಿಟ್ಟರೆ ಆರ್ ಅಶೋಕ್ ಆ್ಯಸ್ ಎ LOP ಆಗಿ ಅತ್ಯಂತ ಗಂಭೀರ. ಆಮೇಲೆ ಆ ಪ್ರದೀಪ್ ಈಶ್ವರ್ ವಿರುದ್ಧ ಪದ ಬಳಕೆ ಮಾಡಿದ್ದು ನಾಟ್ ಎ ನೈಸ್. ಸದನದ ಗಾಂಭೀರ್ಯತೆಗೆ ಅದು ತಕ್ಕುದಾದುದಲ್ಲ. ಸೊ ಆ್ಯಸ್ ಎ LOP ಆರ್ ಅಶೋಕ್ ಈಸ್ ಕಂಪ್ಲೀಟ್ಲಿ ಫೇಲ್ಡ್. ಈ ಅಧಿವೇಶನದಲ್ಲಂತೂ ಕಟ್ಟಿ ಹಾಕಲಿಕ್ಕೆ ಸಾಧ್ಯನೇ ಆಗಿಲ್ಲ ಸಿದ್ದರಾಮಯ್ಯನವರ ಸರ್ಕಾರವನ್ನು. ಸೊ ವಿಜೇಂದ್ರ ಪಕ್ಷದ ಅಧ್ಯಕ್ಷರಾಗಿ ಅರವಿಂದ್ ಲಿಂಬಾವಳಿ ಅವರು ಹೇಳದ ಹಾಗೆ ಪಕ್ಷಕ್ಕೆ ಶಕ್ತಿ ಆಗಿಲ್ಲ, ಶಕ್ತಿಯಾಗಿ ಬದಲಾಗಿಲ್ಲ.